ರಿಂದ 1990 ಬೆಂಗಳೂರು ಇನ್ನೂ IT ಸಿಟಿ ಆಗಿರಲಿಲ್ಲ. ಗ್ಯಾಂಗ್ ವಾರು, ಹಫ್ತಾ ಕಲೆಕ್ಷನ್ನು, ಕಾಂಟ್ರಾಕ್ಟ್ ಕಿಲ್ಲಿಂಗ್ಸು ಮತ್ತು ಅಂಡರ್ವರ್ಲ್ಡ್ ಪಾಲಿಟಿಕ್ಸಿಂದ ಇಡೀ ಬೆಂಗಳೂರು ಶೇಕ್ ಆಗ್ತಾಯಿತ್ತು. ಆ ಟೈಮಲ್ಲಿ ಶಿವಾಜಿನಗರ ಮೇಲೆ ತನ್ನ ಇನ್ಫ್ಲುಯೆನ್ಸ್ ಇಟ್ಕೊಂಡಿದ್ದ ಹೆಸರೇ ಕೋಳಿ ಫಯಾಜ್. ಕೋಳಿ ಫಯಾಜ್ ಆಗ ಏನವೇ ರೌಡಿಸಮ್ ಬಿಟ್ಟಿದ್ದ. ಒಬ್ಬ ಪೋಲ್ಟ್ರಿ ಬಿಸ್ನೆಸ್ ಮ್ಯಾನು ಹೇಗೆ ಬೆಂಗಳೂರು ಅಂಡರ್ವರ್ಲ್ಡ್ನ ಪವರ್ಫುಲ್ ಡಾನ್ ಆದ, ಏನಕ್ಕೆ ಅವನಿಗೆ ಕೋಳಿ ಅನ್ನೋ ಹೆಸರು ಬಂತು, ಅವನಿಗೂ MP ಜಯರಾಜು ಹಾಗೆಯೇ ಕೊತ್ವಾಲ್ ರಾಮಚಂದ್ರನಿಗೂ ಏನು ಕನೆಕ್ಷನ್ನು, ಅಂತಿಮವಾಗಿ ಅವನ ಸ್ಟೋರಿ ಹೇಗೆ ಮುಗೀತು, ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿನ ತಿಳ್ಕೊಳ್ಳೋಣ ಬನ್ನಿ. ಕೋಳಿ ಫಯಾಜ್ ಒಬ್ಬ ದೈತ್ಯ. ಫಿಸಿಕಲಿ ವಾಸ್ ವೆರಿ ವೆರಿ ಸ್ಟ್ರಾಂಗ್. ಅವನು ಆ್ಯಕ್ಚುಲಿ ಪೈಲ್ವಾನ್. ಇವನ ಮೂಲ ಹೆಸರು ಬಂದು ಫಯಾಜ್ ಅಂತ. ಶಿವಾಜಿನಗರ ಸೈಡಲ್ಲಿ ಪೌಲ್ಟ್ರಿ ಬಿಸ್ನೆಸ್ ಮಾಡ್ತಿದ್ದಂಥ ವ್ಯಕ್ತಿ ಇವನು. ಚಿಕನ್ ಬಿಸ್ನೆಸ್ ನಡೆಸ್ತಾ ಇದ್ದ ಅಂತ ಒಂದೇ ಕಾರಣಕ್ಕೆ ಅವನಿಗೆ ಕೋಳಿ ಫಯಾಜ್ ಅಥವಾ ಮುರ್ಗಿ ಫಯಾಜ್ ಅಂತ ಕರೆಯೋದಕ್ಕೆ ಜನ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟಿಂಗಲ್ಲಿ ಬಿಸ್ನೆಸ್ ಮ್ಯಾನ್ ಆಗಿದ್ದ ಈ ಫಯಾಜು ನಿಧಾನವಾಗಿ ಲೋಕಲ್ ಡಿಸ್ಪ್ಯೂಟ್ಸು, ಲ್ಯಾಂಡ್ ಇಶ್ಯೂಸು, ಕ್ರಿಮಿನಲ್ ಆ್ಯಕ್ಟಿವಿಟೀಸು ಹಾಗೆಯೇ ಕ್ರಿಮಿನಲ್ ನೆಟ್ವರ್ಕ್ಗಳಿಗೆ ಹತ್ತಿರ ಆಗ್ತಾ ಅಂಡರ್ ವರ್ಲ್ಡ್ಗೆ ನಿಧಾನಕ್ಕೆ ಎಂಟ್ರಿ ಕೊಡ್ತಾನೆ. 1980 ಟೈಮಲ್ಲಿ ಬೆಂಗಳೂರು ಅಂಡರ್ ವರ್ಲ್ಡು ಆಲ್ರೆಡಿ ತುಂಬಾ ಗ್ರೋ ಆಗಿತ್ತು. ಒಂದು ಕಡೆ MP ಜಯರಾಜು ಇಡೀ ಬೆಂಗಳೂರನ್ನ ರೂಲಿಂಗ್ ಮಾಡಿ ಅವನ ಕಂಟ್ರೋಲ್ಗೆ ತೊಗೊಂಡಿರ್ತಾನೆ. ಮತ್ತೊಂದು ಕಡೆ ಕೊತ್ವಾಲ್ ರಾಮಚಂದ್ರ ಅವನ ವಿರುದ್ಧ ಎದೆ ಕೊಟ್ಟು ನಿಂತಿರ್ತಾನೆ. ಈ ರೈವಲ್ರಿ ಮಧ್ಯೆ ಸಿಟಿಯ ಡಿಫ್ರೆಂಟ್ ಏರಿಯಾಗಳು ಅಲ್ಲಿನ ಲೋಕಲ್ ಡಾನ್ಗಳ ಕಂಟ್ರೋಲಲ್ಲಿರುತ್ತೆ. ಶಿವಾಜಿನಗರ, ಟ್ಯಾನ್ರಿ ರೋಡು, ಸರೌಂಡಿಂಗ್ ಏರಿಯಾನೆಲ್ಲ ಕೋಳಿ ಫಯಾಜು ತನ್ನ ಇನ್ಫ್ಲೂಯೆನ್ಸ್ನಲ್ಲಿ ಇಟ್ಕೊಂಡಿರ್ತಾನೆ. ಪೊಲೀಸ್ ರೆಕಾರ್ಡ್ಸ್ ಮತ್ತು ರಿಪೋರ್ಟ್ಸ್ ಪ್ರಕಾರ ಈ ಗ್ಯಾಂಗ್ ಮೇಲೆ ತುಂಬಾ ಸೀರಿಯಸ್ ಆರೋಪಗಳಿರುತ್ತೆ. ಹಫ್ತಾ ಕಲೆಕ್ಷನ್ ಆಗಿರ್ಬೋದು, ಪ್ರಾಪರ್ಟಿ ಡಿಸ್ಪ್ಯೂಟ್ಸು, ಫೋರ್ಸ್ಡ್ ಎವಿಕ್ಷನ್ಸು, ಕಾಂಟ್ರಾಕ್ಟ್ ಕಿಲ್ಲಿಂಗ್ ಆರೋಪ, ಹಾಗೆಯೇ ಲೋಕಲ್ ಇಂಟಿಮಿಡೇಷನ್ನು, ಇನ್ನೂ ಬೇಕಾದಷ್ಟು ಆರೋಪಗಳೆಲ್ಲ ಈ ಕೋಳಿ ಫಯಾಜ್ ಹಾಗೆಯೇ ಅವನ ಒಂದು ಗ್ಯಾಂಗ್ ಮೇಲೆ ಇರುತ್ತೆ. ಬಿಸ್ನೆಸ್ ಮೆನ್ ಮತ್ತು ಲ್ಯಾಂಡ್ ಓನರ್ಸ್ ಮೇಲೆ ಪ್ರೆಷರ್ ಕ್ರಿಯೇಟ್ ಮಾಡಿ ಇನ್ಫ್ಲೂಯೆನ್ಸ್ ಮೇಂಟೈನ್ ಮಾಡ್ತಿದ್ದ ಅಂತ ತುಂಬಾ ರಿಪೋರ್ಟ್ಸ್ ಹೇಳುತ್ತೆ. ಈ ಕೋಳಿ ಫಯಾಜ್ನ ಕಂಟ್ರೋಲಲ್ಲಿದ್ದಂತಹ ಏರಿಯಾಗಳು ಯಾವುದು ಅಂತ ನೋಡೋದಾದರೆ ಶಿವಾಜಿನಗರ ಆಗಿರ್ಬೋದು, ಟ್ಯಾನ್ರಿ ರೋಡ್ ಆಗಿರ್ಬೋದು, ಇಲಿಯಾಸ್ ನಗರ್ ಆಗಿರ್ಬೋದು, ಹಾಗೆಯೇ ಬೆಂಗಳೂರು ಪೂರ್ವ ಅಂತೇನಿದೆ, ಇಡೀ ಭಾಗವನ್ನು ಈ ಕೋಳಿ ಫಯಾಜು ತನ್ನ ಒಂದು ಕಂಟ್ರೋಲ್ನಲ್ಲಿ ಇಟ್ಕೊಂಡಿರ್ತಾನೆ. ಈ ಪ್ರದೇಶಗಳಲ್ಲಿ ಅವನ ಗ್ಯಾಂಗ್ ಇನ್ಫ್ಲುಯೆನ್ಸು ತುಂಬಾ ಜಾಸ್ತಿ ಇತ್ತು ಅಂತ ರಿಪೋರ್ಟ್ಸ್ ಹೇಳುತ್ತೆ. ತುಂಬ ಜನಗೊಂದು ಡೌಟ್ ಇರ್ಬೋದು, ಈ ಕೋಳಿ ಫಯಾಜು ಡಾನ್ MP ಜಯರಾಜ್ ಗ್ಯಾಂಗ ಅಥವಾ ಕೊತ್ವಾಲ್ ರಾಮಚಂದ್ರನ್ ಗ್ಯಾಂಗ ಅಂತ. ಆದರೆ ಪಬ್ಲಿಕ್ಲಿ ಅವೈಲೇಬಲ್ ಇನ್ಫಾರ್ಮೇಷನ್ ಪ್ರಕಾರ MP ಜಯರಾಜ್ ಮತ್ತು ಕೊತ್ವಾಲ್ ರಾಮಚಂದ್ರ ಯಾವ ಟೈಮಲ್ಲಿ ಬೆಂಗಳೂರು ಅಂಡರ್ ವರ್ಲ್ಡ್ನ ರೂಲ್ ಮಾಡ್ತಾ ಇದ್ರೋ ಅದೇ ಟೈಮಲ್ಲೇ ಕೋಳಿ ಫಯಾಜ್ ಕೂಡ ಬೆಂಗಳೂರನ್ನ ರೂಲ್ ಮಾಡ್ತಾ ಇರ್ತಾನೆ. MP ಜಯರಾಜು ಇಡೀ ಬೆಂಗಳೂರನ್ನ ತನ್ನ ಕಂಟ್ರೋಲ್ಗೆ ತೊಗೊಂಡಿದ್ರೆ, ಕೊತ್ವಾಲ್ ರಾಮಚಂದ್ರ ಅವನ ವಿರುದ್ಧ ನಿಂತ್ಕೊಂಡು ತನ್ನ ಕಂಟ್ರೋಲ್ಗೆ ತೊಗೋಬೇಕು ಅಂತ ಹೊರಡ್ತಾ ಇರ್ತಾನೆ. ಆದರೆ ಶಿವಾಜಿನಗರ ಸುತ್ತಮುತ್ತ ಏರಿಯಾ ಒಂದು ಭಾಗವನ್ನು ಈ ಕೋಳಿ ಫಯಾಜು ತನ್ನ ಕಂಟ್ರೋಲ್ಗೆ ತೊಗೊಂಡಿರ್ತಾನೆ. ಸೊ ಡಾನ್ MP ಜಯರಾಜ್ ಆಗಿರ್ಬೋದು, ಕೊತ್ವಾಲ್ ರಾಮಚಂದ್ರ ಆಗಿರ್ಬೋದು, ಇವರಿಬ್ಬರಿಗೂ ಅಥವಾ ಇವರಿಬ್ಬರ ಮೇಲೆ ಈ ಕೋಳಿ ಫಯಾಜ್ಗೂ ಯಾವುದೇ ಥರ ಕನೆಕ್ಷನ್ ಇರಲಿಲ್ಲ. ಯಾಕಂದರೆ ಬೆಂಗಳೂರಿನ ಮುಸ್ಲಿಂ ಏರಿಯಾಗಳಾಗಿದ್ದ ಶಿವಾಜಿನಗರ, ಟ್ಯಾನ್ರಿ ರೋಡು ಈ ಭಾಗಗಳನ್ನು ಕೋಳಿ ಫಯಾಜು ತನ್ನ ಕಂಟ್ರೋಲ್ಗೆ ತೊಗೊಂಡಿದ್ದ. ಈ ಕೋಳಿ ಫಯಾಜ್ ಹಾಗೆಯೇ ಅವನ ಗ್ಯಾಂಗ್ ಮೇಲೆ ಯಾವುದೆಲ್ಲ ಆರೋಪಗಳು, ಕೇಸಸ್ಗಳಿತ್ತು ಅಂತ ನೋಡೋದಾದರೆ ಬೇಕಾದಷ್ಟು ಕೊಲೆ ಆರೋಪಗಳು, ಎಕ್ಸ್ಟೋರ್ಷನ್ ಕೇಸಸ್ಸು, ಹಲ್ಲೆ ಆರೋಪ, ಹಾಗೆಯೇ ಭೂಮಿಗೆ ಸಂಬಂಧಿಸಿದಂಥ ಒಂದಷ್ಟು ಆರೋಪಗಳು ಬೆಂಗಳೂರು ಅಂಡರ್ವರ್ಲ್ಡ್ ಹಿಸ್ಟ್ರಿಯಲ್ಲಿ ಪ್ರಮುಖವಾಗಿ ರೆಕಾರ್ಡ್ ಆಗಿರುತ್ತೆ. ಈ ಕೋಳಿ ಫಯಾಜ್ನ ಯಾರು ಕೊಲೆ ಮಾಡಿದ್ರು, ಯಾವಾಗ ಕೊಲೆ ಮಾಡಿದ್ರು ಅಂತ ನೋಡೋದಾದರೆ ಜೂನ್ 1995ರಲ್ಲಿ ಕೋಳಿ ಫಯಾಜ್ನ ರೈವಲ್ ಗ್ಯಾಂಗು ಕೋಳಿ ಫಯಾಜ್ ಮೇಲೆ ತುಂಬಾ ಭೀಕರವಾಗಿ ಅಟ್ಯಾಕ್ ಮಾಡಿ ಅವನ್ನ ಕೊಲೆ ಮಾಡುತ್ತೆ. ಇಬ್ಬರು ಹುಡುಗರುಗಳು ಬಂದು ಸಲೆ ಮಲೆ ಅಂತಾರೆ. ಸಡನ್ನಾಗಿ ಏನಾಗುತ್ತೆ, ಕೈಯಲ್ಲಿ ಕಾರ್ಪುಡಿ ಇರ್ತದಲ್ಲ, ತಡಾರ್ ಅಂತ ಹಾಕ್ಬಿಡ್ತಾರೆ ಮುಖಕ್ಕೆ. ಅವಾಗ ಹಿಂಗೆ ಹಾಕೋದು ನಾವು ಸ್ವಲ್ಪ ಹಿಂಗೆ ಯಾವಾಗ ಗಡಬಡಾಗೋಯ್ತಲ್ಲ, ಹಿಂದೆ ಹೊಡೆದ ತಕ್ಷಣನೇ ಹಿಂಗೆ ಬಿದ್ದೋಗ್ಬಿಟ್ಟಿದೆ. ಕೋಳಿ ಫಯಾಜ್ನ ಮರ್ಡರ್ ಆದಮೇಲೆ ಶಿವಾಜಿನಗರದ ಅಂಡರ್ವರ್ಲ್ಡ್ ಪವರ್ ಬ್ಯಾಲೆನ್ಸು ನಿಧಾನವಾಗಿ ಕುಸಿತಾ ಹೋಗುತ್ತೆ. ಈ ಫಯಾಜ್ ಕೊಲೆ ಆದಮೇಲೆ ಪೊಲೀಸ್ ಇನ್ಫಾರ್ಮೇಷನ್ ಆ್ಯಂಡ್ ರಿಪೋರ್ಟ್ಸ್ ಪ್ರಕಾರ ಆತನ ಅಸೋಸಿಯೇಟ್ ಆಗಿದ್ದ ರೌಡಿ ತನ್ವೀರು ಶಿವಾಜಿನಗರದ ನೆಟ್ವರ್ಕ್ನಲ್ಲಿ ಪ್ರಭಾವ ಹೆಚ್ಚಿಸ್ಕೊಂಡು ತನ್ನ ಕಂಟ್ರೋಲ್ಗೆ ತಗೊಳ್ತಾನೆ. ಫಯಾಜ್ನ ನಂತರ ಆತನ ಮಗ ಅಮೀರ್ ಖಾನ್ ಪಪ್ಪು ಕೂಡ ಕ್ರೈಮ್ ಕೇಸ್ಗಳಲ್ಲಿ ಸುದ್ದಿ ಆಗ್ತಾನೆ ಅಂತ ತುಂಬ ರಿಪೋರ್ಟ್ಸ್ ಹೇಳುತ್ತೆ. 1980 ಮತ್ತು 90 ಇಸವಿಯಲ್ಲಿ ಬೆಂಗಳೂರು ಅಂಡರ್ವರ್ಲ್ಡ್ನಲ್ಲಿ ಕೋಳಿ ಫಯಾಜ್ ಒಂದು ಪ್ರಮುಖವಾದ ಹೆಸರು. ಆ ಕಾಲದ ಸ್ಟೋರೀಸು ನಂತರ ತುಂಬಾ ಪುಸ್ತಕಗಳು, ಡಾಕ್ಯುಮೆಂಟರಿ ಹಾಗೆಯೇ ಕನ್ನಡ ಸಿನಿಮಾಗಳಲ್ಲಿ ಬಂದಿದೆ.
ಇವತ್ತು ನಮ್ಮ ಬೆಂಗಳೂರು IT ಕ್ಯಾಪಿಟಲ್ ಆಗಿರ್ಬೋದು, ಆದರೆ ಒಂದು ಕಾಲದಲ್ಲಿ ಇದೇ ಸಿಟಿ ಅಂಡರ್ವರ್ಲ್ಡ್ ಗ್ಯಾಂಗ್ ವಾರ್ನಿಂದ ಸುದ್ದಿ ಆಗ್ತಾ ಇತ್ತು. ಈ ಕೋಳಿ ಫೈರ್ ಸ್ಟೋರಿ ನಮಗೆ ಪವರು, ವೈಲೆನ್ಸು ಮತ್ತು ಕ್ರೈಮು, ಕೊನೆಗೆ ಡಿಸ್ಟ್ರಕ್ಷನ್ನ ದಾರಿ ಮಾಡಿಕೊಡುತ್ತೆ ಅನ್ನೋದನ್ನ ನೆನಪಿಸುತ್ತೆ. ಇನ್ನಷ್ಟು ಬೆಂಗಳೂರಿನ ಕ್ರೈಮ್ ಹಿಸ್ಟ್ರಿ ಇನ್ಫಾರ್ಮೇಷನ್ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಯಾವುದೇ ಥರ ಬೆಂಗಳೂರು ಅಂಡರ್ವರ್ಲ್ಡ್ ಆಗಿರ್ಬೋದು, ಬೆಂಗಳೂರು ಅಂಡರ್ವರ್ಲ್ಡ್ ಡಾನ್ಸ್ ಆಗಿರ್ಬೋದು ಅಥವಾ ರೌಡಿಸಮ್ನ ಎನ್ಕರೇಜ್ ಮಾಡೋದಂಥದ್ದಾಗಿರಲ್ಲ, ಕೇವಲ ಮಾಹಿತಿ ಆಗಿರುತ್ತೆ ಅಷ್ಟೇ. ಥ್ಯಾಂಕ್ ಯು.